ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸತ್ಯ ಉಳ್ಳಾಗಡ್ಡಿ ಮಾತಾಡ್ತಾ ಇರೋದು. ಇವಾಗ ನಾವು ಅಧ್ಯಾಯ 1 ಶುರು ಮಾಡಲಿದ್ದೇವೆ. ಅಧ್ಯಾಯ 1ರಲ್ಲಿ ಏನು ಕಲಿತೇವೆ ಅಂದರೆ, ಶ್ರೀಮಂತ ಜನರು ಹಣಕ್ಕಾಗಿ ದುಡಿಯುವುದಿಲ್ಲ, ಬಡ ಹಾಗೂ ಮಧ್ಯಮ ವರ್ಗದ ಜನರು ಹಣಕ್ಕಾಗಿ ಕೆಲಸ ಮಾಡುತ್ತಾರೆ, ಶ್ರೀಮಂತರು ಹಣದಿಂದ ತಮ್ಮ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಾರೆ ಎಂಬುದನ್ನು ಕಲಿಯಲಿದ್ದೇವೆ. ಇದು ಅಧ್ಯಾಯ 1ನ ಭಾಗ ಎ ಆಗಿರುತ್ತದೆ. ರಾಬರ್ಟ್ ಅವರಿಗೆ ಮೈಕ್ ಅನ್ನೋ ಒಬ್ಬ ಫ್ರೆಂಡ್ ಇರ್ತಾನೆ. ಅವನ ಅಪ್ಪನಿಗೆ ಅವರು ಶ್ರೀಮಂತ ಡ್ಯಾಡ್ ಎಂದು ಕರೆಯುತ್ತಿರುತ್ತಾರೆ ಮತ್ತು ತಮ್ಮ ಸ್ವಂತ ಡ್ಯಾಡ್ನಿಗೆ ಬಡ ಡ್ಯಾಡ್ ಎಂದು ಕರೆಯುತ್ತಿರುತ್ತಾರೆ. ಒಂದು ದಿನ ತಮ್ಮ ಬಡ ಡ್ಯಾಡ್ನಿಗೆ ಕೇಳುತ್ತಾರೆ, ಡ್ಯಾಡ್, ಶ್ರೀಮಂತರಾಗುವುದು ಹೇಗೆ ಅಂತ ನೀವು ಹೇಳ್ತೀರಾ ಅಂದಾಗ ಡ್ಯಾಡ್ ಸಂಜೆಯ ಪೇಪರನ್ನು ಕೆಳಗೆ ಇಟ್ಟು ಬಿಟ್ಟರು. ಮಗನೇ, ನೀನು ಯಾಕೆ ಶ್ರೀಮಂತನಾಗಬೇಕು ಹೇಳು ಎಂದರು. ಆವಾಗ ರಾಬರ್ಟ್ ಅವರು ಹೇಳುತ್ತಾರೆ, ಯಾಕೆಂದರೆ ಇವತ್ತು ಜಿಮ್ಮಿಯ ಮಮ್ಮಿ ಹೊಸ ಕ್ಯಾಡಿಲಾಕ್ನಲ್ಲಿ ಬಂದಿದ್ದರು ಮತ್ತು ವೀಕೆಂಡ್ನಲ್ಲಿ ತಮಾಷೆ ಮಾಡುವುದಕ್ಕಾಗಿ ಸಮುದ್ರದ ತಟ ಮನೆಗೆ ಹೊರಟಿದ್ದಾರೆ. ಅವರು ತನ್ನ 3 ಗೆಳೆಯರನ್ನು ಜೊತೆಗೆ ಒಯ್ದಿದ್ದಾರೆ, ಆದರೆ ಮೈಕ್ ಮತ್ತು ನನ್ನನ್ನು ಜೊತೆಗೆ ಒಯ್ಯಲಿಲ್ಲ. ನಮ್ಮನ್ನು ಯಾಕಾಗಿ ಕರೀಲಿಲ್ಲ ಅಂದರೆ ನಾವು ಬಡವರಾದ್ದರಿಂದ ನಾಲಾಯಕ್ಕು ಅಂದರು. ಅಂದಾಗ ಅವನ ಡ್ಯಾಡು ಕೇಳುತ್ತಾರೆ ಅವನಿಗೆ, ಅವರು ನಿಜವಾಗಿಯೂ ಹಾಗಂದರಾ ನಿನಗೆ ಅಂತ. ರಾಬರ್ಟ್ ಅವರು ಅನುಮಾನದಿಂದ ಹಾಗೆ ಅಂದರು ಎಂದು ಹೇಳುತ್ತಾರೆ. ರಾಬರ್ಟ್ ಅವರ ಡ್ಯಾಡು ಮೌನವಾಗಿ ತಮ್ಮ ತಲೆಯನ್ನು ಆಡಿಸಿದರು ಮತ್ತು ಕನ್ನಡಕವನ್ನು ಮೂಗಿನ ತುದಿಗೆ ಏರಿಸಿದರು. ಮತ್ತೆ ಪುನಃ ಪತ್ರಿಕೆಯನ್ನು ಓದಲು ತೊಡಗಿದರು. ನಾನು ಉತ್ತರದ ನಿರೀಕ್ಷೆಯಲ್ಲೇ ನಿಂತಿದ್ದೆ ಎಂದು ರಾಬರ್ಟ್ ಅವರು ಹೇಳುತ್ತಾರೆ. ಕೊನೆಗೂ ನನ್ನ ಡ್ಯಾಡ್ ಪತ್ರಿಕೆಯನ್ನು ಕೆಳಗಿಟ್ಟರು. ಅವರು ಯೋಚನೆಯಲ್ಲಿ ಮುಳುಗಿದ್ದಾರೆ ಎಂದು ನನಗೆ ಗೊತ್ತಿತ್ತು. ನೋಡು ಮಗನೇ, ಅವರು ಮೆಲ್ಲನೆ ಹೇಳತೊಡಗಿದರು, ನೀನು ಒಂದು ವೇಳೆ ಶ್ರೀಮಂತನಾಗಲು ಬಯಸುವುದಾದರೆ ನಿನಗೆ ದುಡ್ಡನ್ನು ಗಳಿಸುವ ಬಗ್ಗೆ ಕಲಿಸಬೇಕಾಗುತ್ತದೆ. ದುಡ್ಡನ್ನು ಹೇಗೆ ಮಾಡುವುದು ಎಂದು ನಾನು ಕೇಳಿದೆ. ಅವರು ಹೇಳಿದರು, ನೋಡು ಮಗು, ತಲೆಯನ್ನು ಉಪಯೋಗಿಸಿ ಕೆಲಸ ಮಾಡು. ಆಗಲೇ ನನಗೆ ಅವರ ಅಸಲಿ ಇರಾದೆ ಗೊತ್ತಾಗಿಬಿಟ್ಟಿತ್ತು. ನಾನು ನಿನಗೆ ಅಷ್ಟನ್ನು ಮಾತ್ರ ಹೇಳಬಲ್ಲೆ ಅಥವಾ ನನಗೆ ಉತ್ತರ ಗೊತ್ತಿಲ್ಲ, ಹಾಗಾಗಿ ಸುಮ್ಮನೆ ಕಾಲಹರಣ ಮಾಡಬೇಡ ಎಂದು ಡ್ಯಾಡ್ ನನಗೆ ಹೇಳಿದರು ಅಂತ ರಾಬರ್ಟ್ ಹೇಳುತ್ತಾರೆ. ರಾಬರ್ಟ್ ಅವರು ತಾವು ಓದುತ್ತಿರುವ ಸ್ಕೂಲ್ ಬಗ್ಗೆ ಹೀಗೆ ಹೇಳುತ್ತಾರೆ, ಇದು 1956ರ ಮಾತಾಗಿತ್ತು. ನನಗಾಗ 9 ವರ್ಷ ವಯಸ್ಸು. ಯೋಗಾಯೋಗದಿಂದ ನಾನು ಶ್ರೀಮಂತರು ಓದುತ್ತಿದ್ದ ಅದೇ ಪಬ್ಲಿಕ್ ಸ್ಕೂಲ್ನಲ್ಲಿ ಓದುತ್ತಿದ್ದೆ. ನಮ್ಮ ನಿವಾಸ ಹವಾಯಿಯಲ್ಲಿನ ಮೂಲತಃ ಸಕ್ಕರೆ ಪ್ಲಾಂಟೇಶನ್ ಅಂದರೆ ಕಬ್ಬನ್ನು ಬೆಳೆಸುವ ಕಸಬೆಯಲ್ಲಿತ್ತು. ತೋಟದ ಮ್ಯಾನೇಜರ್ ಮತ್ತು ಕಸಬೆಯ ಉಳಿದ ಶ್ರೀಮಂತ ಮಂದಿಯ ಅಂದರೆ ಡಾಕ್ಟರ್ ಮತ್ತು ಉದ್ದಿಮೆದಾರರು ಮತ್ತು ಬ್ಯಾಂಕರ್ಗಳು ತಮ್ಮ ಮಕ್ಕಳನ್ನು ಪ್ರಾರಂಭಿಕ ಶಿಕ್ಷಣಕ್ಕಾಗಿ ಇದೇ ಸ್ಕೂಲಿಗೆ ಕಳುಹಿಸುತ್ತಿದ್ದರು. 6ನೇ ತರಗತಿಯ ಬಳಿಕ ಅವರನ್ನೆಲ್ಲ ಪ್ರೈವೇಟ್ ಸ್ಕೂಲುಗಳಿಗೆ ಕಳುಹಿಸುವ ಯೋಜನೆ ಇತ್ತು. ನಮ್ಮ ಕುಟುಂಬ ರಸ್ತೆಯ ಆ ಬದಿಯಲ್ಲಿದ್ದುದರಿಂದ ನನ್ನನ್ನು ಅದೇ ಸ್ಕೂಲಿಗೆ ಸೇರಿಸಲಾಗಿತ್ತು. ಒಂದು ವೇಳೆ ನಮ್ಮ ಮನೆ ರಸ್ತೆಯ ಇನ್ನೊಂದು ಬದಿಯಲ್ಲಿರುತ್ತಿದ್ದರೆ ನನ್ನನ್ನು ಬಡ ಮಕ್ಕಳು ಓದುತ್ತಿದ್ದ ಇನ್ನೊಂದು ಸ್ಕೂಲಿಗೆ ಕಳುಹಿಸುತ್ತಿದ್ದರು. 6ನೇ ಗ್ರೇಡ್ ಬಳಿಕ ನಾನು ಇದೇ ಮಕ್ಕಳ ಜೊತೆಗೆ ಇಂಟರ್ಮೀಡಿಯೇಟ್ ಮತ್ತು ಹೈಸ್ಕೂಲನ್ನು ಮುಗಿಸಬೇಕಿತ್ತು. ನನಗೆ ಯಾವುದೇ ಪ್ರೈವೇಟ್ ಸ್ಕೂಲಿಗೆ ಹೋಗುವ ಅವಕಾಶವಿರಲಿಲ್ಲ. ನನಗೆ ಗೊತ್ತಿರುವ ಹಾಗೆ ನಾನು ಮತ್ತು ಮೈಕ್ ಮಾತ್ರವೇ ಆ ಸ್ಕೂಲಿನಲ್ಲಿ ಓದುತ್ತಿರುವ ಬಡ ವಿದ್ಯಾರ್ಥಿಗಳಾಗಿದ್ದೆವು. ಅದೇನೋ ಯೋಗದಿಂದ ಮೈಕ್ನೂ ಇಲ್ಲೇ ಓದುತ್ತಿದ್ದ. ಆದಾರೂ ಕಸಬೆಯಲ್ಲಿ ಒಂದು ವಿಭಾಜಕ ರೇಖೆಯನ್ನು ಎಳೆದು ಬಿಟ್ಟಿದ್ದರು. ಹಾಗಾಗಿ ನಾವು ಈ ಸ್ಕೂಲಲ್ಲಿ ಓದುವಂತಾಗಿತ್ತು. ಹಾಗೆ ನೋಡಿದರೆ ನಾವು ಬಡವರಾಗಿರಲಿಲ್ಲ, ಆದರೆ ನಮಗೆ ಬಡತನದ ಅನುಭವವಾಗುತ್ತಿತ್ತು. ಯಾಕೆಂದರೆ ಮಿಕ್ಕ ಮಕ್ಕಳಲ್ಲಿ ಬೇಸ್ಬಾಲ್ನ ತರಹ ಸೈಕಲ್ ಮುಂತಾದ ಹೊಸ ವಸ್ತುಗಳಿದ್ದವು. ರಾಬರ್ಟ್ ಅವರು ಹೇಳುತ್ತಾರೆ, ತನ್ನ ತಂದೆ ದುಡ್ಡಿನ ಬಗ್ಗೆ ಆಡಿದ ಮಾತುಗಳನ್ನು ತನ್ನ ಫ್ರೆಂಡ್ ಮೈಕ್ಗೆ ಹೇಳುತ್ತಾರೆ. ಮೈಕ್ ಕೇಳಿದ, ಹಾಗಾದರೆ ಹಣ ಸಿಗಬೇಕಾದರೆ ನಾವೇನು ಮಾಡಬೇಕು ಅಂತ. ಆವಾಗ ರಾಬರ್ಟ್ ಅವರು, ನನಗೇನು ಗೊತ್ತಿಲ್ಲ ಎಂದು ಉತ್ತರಿಸುತ್ತಾರೆ. ರಾಬರ್ಟ್ ಅವರು ಮೈಕ್ಗೆ ಕೇಳುತ್ತಾರೆ, ನೀನು ನನ್ನ ಸಹಭಾಗಿ ಆಗ್ತೀಯೇನು ಅಂತ. ಆಗ ಅವನು ಒಪ್ಪುತ್ತಾನೆ. ಆಗ ಇಬ್ಬರೂ ಯೋಚಿಸಿ ಒಂದು ಪ್ಲಾನ್ ಮಾಡಿಕೊಳ್ಳುತ್ತಾರೆ. ರಾಬರ್ಟ್ ಮತ್ತು ಮೈಕ್ ಆವಾಗವಾಗ ಜಿಮ್ಮಿಯ ಮಮ್ಮಿಯ ಬಗೆಗೆ ಯೋಚಿಸುತ್ತಾ, ಸಮುದ್ರದ ದಂಡೆಯಲ್ಲಿ ಅವರ ಗೆಳೆಯರ ಜೊತೆಗೆ ಸಮಯ ಕಳೆಯುತ್ತಿದ್ದ ಕ್ಷಣಗಳನ್ನು ನೆನಪಿಸುತ್ತಾ ಹಣವನ್ನು ಹೇಗೆ ಗಳಿಸುವುದು ಎಂದು ಯೋಚಿಸುತ್ತಿದ್ದರು. ಅದೇ ವಿಷಯ ಅವರಿಗೆ ಹಣವನ್ನು ಹೇಗೆ ಗಳಿಸುವುದು ಎಂದು ಪ್ರೇರೇಪಿಸಿತು. ಮೈಕ್ಗೆ ವಿಜ್ಞಾನ ಪುಸ್ತಕದಲ್ಲಿನ ಒಂದು ಪ್ಲಾನ್ ಅವನಿಗೆ ಹೊಳೆದಿತ್ತು. ಅದು ಏನೆಂದರೆ ಸೀಸದ ನಾಣ್ಯಗಳನ್ನು ತಯಾರಿಸುವುದು. ಅದಕ್ಕಾಗಿ ಅವರು ಮನೆಗೆ ಹೋಗಿ ಟೂತ್ ಪೇಸ್ಟ್ಗಳ ಟ್ಯೂಬ್ಗಳನ್ನು ತರುತ್ತಿದ್ದರು. ಆ ಪೇಸ್ಟ್ಗಳ ಟ್ಯೂಬ್ಗಳು ಸೀಸನಿಂದ ತಯಾರಾಗುತ್ತಿದ್ದವು. ಅವುಗಳನ್ನು ಕರಗಿಸಿ ನಾಣ್ಯಗಳನ್ನು ತಯಾರಿಸುವ ಪ್ಲಾನ್ ಮಾಡಿಕೊಂಡಿದ್ದರು.
ಸುಮಾರು ದಿನಗಳಿಂದ ಟ್ಯೂಬ್ಗಳನ್ನು ಕೂಡಿಸಿ ಒಂದು ದಿನ ಎಲ್ಲವನ್ನೂ ಕರಗಿಸಿ ನಾಣ್ಯ ತಯಾರು ಮಾಡಿದರು. ಅದನ್ನು ಅವರ ಡ್ಯಾಡ್ ನೋಡಿದರು. ನೋಡಿ ಹೀಗೆಂದು ಹೇಳುತ್ತಾರೆ, ನಾಣ್ಯಗಳನ್ನು ತಯಾರಿಸುವ ಕೆಲಸ ಮಾಡುತ್ತಿದ್ದೀರಾ ಮಕ್ಕಳೇ ಎಂದು ಹೇಳಿದರು. ಇದು ಕಾನೂನು ಬಾಹಿರವಲ್ಲವೇ ಎಂದು ಕೇಳಿದರು. ಆಗ ರಾಬರ್ಟ್ ಅವರು, ಹೌದು, ನಾವು ನಾಣ್ಯಗಳನ್ನು ತಯಾರಿಸುತ್ತಿದ್ದೆವು. ಹಣವನ್ನು ಹೇಗೆ ಗಳಿಸುವುದು ಎಂಬುದರಲ್ಲಿ ಇದೊಂದು ದಾರಿಯನ್ನು ಹುಡುಕಿದೆವು ಎಂದು ಉತ್ತರಿಸಿದನು. ಆಗ ರಾಬರ್ಟ್ ಅವರ ತಂದೆ ಹೇಳುತ್ತಾರೆ, ನಿಮ್ಮಲ್ಲಿ ವಿಪುಲವಾಗಿ ರಚನಾತ್ಮಕ ಮತ್ತು ಮೌಲಿಕವಾದ ವಿಚಾರಗಳಿವೆ ಎಂದು ನೀವು ತೋರಿಸಿಕೊಟ್ಟಿದ್ದೀರಿ. ಇದೇ ರೀತಿಯಲ್ಲಿ ಮುಂದಕ್ಕೆ ಸಾಗುತ್ತಾ ಹೋಗಿ. ನಿಜಕ್ಕೂ ನನಗೆ ನಿಮ್ಮ ಮೇಲೆ ವಿಶೇಷವಾದ ಗೌರವವಿದೆ ಮಕ್ಕಳೇ ಎಂದು ಹೇಳಿದರು. ಆಗ ರಾಬರ್ಟ್ ಮತ್ತು ಮೈಕ್ ಇಬ್ಬರೂ ನಿರಾಶೆಗೊಂಡರು. ಅವರು ಹೇಳುತ್ತಾರೆ, ಜಿಮ್ಮಿ ಮತ್ತು ಅವರ ಗೆಳೆಯರು ಹೇಳುವ ಮಾತು ನಿಜವಾಗಿದೆ. ನಿಜಕ್ಕೂ ನಾವು ಬಡವರೇ ಎಂದು ಅವರಿಗೆ ಅನಿಸಿತು. ಆಗ ರಾಬರ್ಟ್ ಮತ್ತು ಮೈಕ್ ಇಬ್ಬರೂ ನಿರಾಶ್ರಿತರಾದರು. ರಾಬರ್ಟ್ ಅವರು ಮೈಕನಿಗೆ ಹೇಳುತ್ತಾರೆ, ಜಿಮ್ಮಿ ಮತ್ತು ಅವರ ಗೆಳೆಯರು ಹೇಳುವ ಮಾತು ನಿಜವಾಗಿದೆ. ನಿಜಕ್ಕೂ ನಾವು ಬಡವರೇ ಎಂದು. ಆಗ ಅವರ ಡ್ಯಾಡ್ ಅವರಿಗೆ ಹೇಳುತ್ತಾರೆ, ಮಕ್ಕಳೇ, ನೀವು ಬಡವರೆಂದು ಯಾವಾಗ ಕರೆಯಲ್ಪಡುವಿರೆಂದರೆ ನೀವು ಸೋತೆವೆಂದಾಗ. ಮಹತ್ವದ ವಿಷಯವೆಂದರೆ ನೀವು ಏನು ಮಾಡಿದಿರಿ. ಬಹುತೇಕ ಜನರು ಬರೀ ಶ್ರೀಮಂತರಾಗುವ ಮಾತುಗಳನ್ನು ಆಡುತ್ತಾರೆ ಮತ್ತು ಅಂತಹ ಕನಸುಗಳನ್ನು ಕಾಣುತ್ತಾರೆ. ನೀವು ಏನನ್ನು ಸಾಧಿಸಿದ್ದೀರಾ. ನನಗೆ ನಿಮ್ಮಿಬ್ಬರ ಬಗ್ಗೆಯೂ ಬಹಳಷ್ಟು ಹೆಮ್ಮೆ ಇದೆ. ನಾನು ಮತ್ತೊಮ್ಮೆ ಹೇಳುತ್ತೇನೆ, ಇದೇ ರೀತಿಯಿಂದ ಮುಂದುವರಿಯಿರಿ. ಭರವಸೆಯನ್ನು ಬಿಟ್ಟುಕೊಡಬೇಡಿ. ರಾಬರ್ಟ್ ಅವರು ಅವರಿಗೆ ಡ್ಯಾಡ್ಗೆ ಕೇಳುತ್ತಾರೆ, ಡ್ಯಾಡ್, ನೀವು ಶ್ರೀಮಂತರಾಗಿಲ್ಲ ಯಾಕೆ? ಅವರು ಹೇಳುತ್ತಾರೆ, ಯಾಕೆಂದರೆ ನಾನೊಬ್ಬ ಸ್ಕೂಲ್ ಟೀಚರ್ ಆಗಬೇಕೆಂದು ಸಂಕಲ್ಪ ಮಾಡಿದ್ದೆ. ನಿಜವಾಗಿ ಹೇಳುವುದಾದರೆ ಸ್ಕೂಲ್ ಟೀಚರ್ ಎಂದಿಗೂ ಶ್ರೀಮಂತರಾಗುವ ಬಗ್ಗೆ ಯೋಚಿಸುವುದಿಲ್ಲ. ನಮಗೆ ಇಷ್ಟೇ, ಕಲಿಯಬೇಕು ಮತ್ತು ಕಲಿಸಬೇಕೆಂಬ ಇಚ್ಛೆ ಮಾತ್ರ ಇರುತ್ತದೆ. ನಾನು ನಿಮಗೆ ಸಹಾಯ ಮಾಡಬಲ್ಲೆ, ಆದರೂ ನಿಜಕ್ಕೂ ಹಣ ಹೇಗೆ ಮಾಡುವುದು ಅಂತ ತಿಳಿಯುವುದಿಲ್ಲ ಎಂದು ಅವರ ಡ್ಯಾಡ್ ಉತ್ತರಿಸಿದರು. ನಿಮಗೆ ಶ್ರೀಮಂತರಾಗಬೇಕೆಂದರೆ ನನ್ನನ್ನು ಕೇಳಬೇಡಿ, ಬದಲಾಗಿ ಮೈಕ್ನ ಅಪ್ಪನನ್ನು ಕೇಳಿರಿ. ಯಾಕೆಂದರೆ ಅವರ ಅಪ್ಪನಿಗೂ ಮತ್ತು ನನಗೂ ಒಬ್ಬರೇ ಬ್ಯಾಂಕರ್. ಅವರು ಮೈಕ್ನ ಅಪ್ಪನನ್ನು ಯಾವಾಗಲೂ ಹೊಗಳುತ್ತಿರುತ್ತಾರೆ. ಅವರು ನನ್ನ ಪ್ರಕಾರ ಬೇರೆಯೇ. ಅವರು ಒಂದು ಸಂಪತ್ತಿನ ಸಾಮ್ರಾಜ್ಯವನ್ನು ಕಟ್ಟುತ್ತಿದ್ದಾರೆ. ಕೆಲವೇ ದಿನಗಳಲ್ಲಿ ಅವರು ಒಬ್ಬ ಭಾರೀ ಶ್ರೀಮಂತ ವ್ಯಕ್ತಿಯಾಗಬಹುದೆಂದು ನನ್ನ ಅಭಿಪ್ರಾಯ. ಈ ಥರ ಅವರ ಬಡ ಡ್ಯಾಡ್ ಹೇಳಿದ್ದನ್ನು ಕೇಳಿ ಮೈಕ್ ಮತ್ತು ರಾಬರ್ಟ್ ಇಬ್ಬರೂ ರೋಮಾಂಚಿತರಾಗಿ ಹೊಸ ಉತ್ಸಾಹದೊಂದಿಗೆ ಹಳೆಯ ಪ್ಲಾನ್ ಒಂದರಲ್ಲಿ ಸೋತು ಹೋಗಿದ್ದನ್ನು ಮರೆತು ಮತ್ತೆ ಹೊಸ ಯೋಜನೆಯಲ್ಲಿ ನಿರತರಾದರು ಮತ್ತು ಮೈಕ್ ಡ್ಯಾಡ್ನ ಜೊತೆಗೆ ಯಾವಾಗ ಮಾತುಕತೆ ಆಗುತ್ತದೆ ಎಂದು ಯೋಚಿಸತೊಡಗಿದರು. ರಾಬರ್ಟ್ ಅವರು ಮೈಕ್ನಿಗೆ ಹೇಳುತ್ತಾರೆ, ನೀನು ನಿಮ್ಮ ಅಪ್ಪನ ಜೊತೆ ಮಾತನಾಡಿ ಹೇಳು. ಅದೆಷ್ಟೇ ರಾತ್ರಿಯಾಗಲಿ ನನಗೆ ಫೋನು ಮಾಡಿ ಹೇಳು ಅಂತ. ಆಗ ಮೈಕ್ ಅವರ ಅಪ್ಪನ ಜೊತೆ ಮಾತನಾಡಿ ರಾಬರ್ಟ್ ಅವರಿಗೆ ಫೋನ್ ಮಾಡಿ ಹೇಳುತ್ತಾನೆ, ನನ್ನ ಡ್ಯಾಡ್ ಮಾತುಕತೆ ಮಾಡಲು ಸಿದ್ಧರಾಗಿದ್ದಾರೆ. ನೀನು ನಮ್ಮ ಮನೆಗೆ ಬಾ ಅಂತ. ಆವಾಗ ರಾಬರ್ಟ್ ಅವರು ಶನಿವಾರ ಬೆಳಗ್ಗೆ 7:30ಕ್ಕೆ ಮೈಕ್ನ ಮನೆಗೆ ಹೊರಡುತ್ತಾರೆ. ಮೈಕ್ ತನ್ನ ಡ್ಯಾಡ್ ಜೊತೆ ಹಿಂದಿನ ದಿನ ಮಾತನಾಡಿದ್ದನ್ನು ರಾಬರ್ಟ್ ಅವರಿಗೆ ಈ ರೀತಿ ಹೇಳುತ್ತಾನೆ. ಅದೇನೆಂದರೆ, ನಾನು ಡ್ಯಾಡ್ಗೆ ಕೇಳಿದೆ, ದುಡ್ಡನ್ನು ಹೇಗೆ ಮಾಡುವುದು, ನೀವು ನಮಗೆ ಹೇಳಿಕೊಡುತ್ತೀರಾ ಅಂತ. ಆವಾಗ ಅವರು, ಹೇಳುತ್ತೇನೆ, ಆದರೆ ನಾನು ನಿಮಗೆ ಒಂದು ಪ್ರಸ್ತಾವನೆಯನ್ನು ಇಡುತ್ತೇನೆ ಎಂದು ಅವರು ಹೇಳಿದರು. ಆಗ ರಾಬರ್ಟ್ ಮೈಕನಿಗೆ ಕೇಳುತ್ತಾರೆ, ಅದೇನು ಪ್ರಸ್ತಾವನೆ ಇಡುತ್ತಾರೆ ನಮಗೆ ಎಂದು ಕೇಳಿದಾಗ ಮೈಕನು ಹೇಳಿದನು, ಅದೇನು ಪ್ರಸ್ತಾವನೆ ನನಗೆ ತಿಳಿದಿಲ್ಲ, ಆದರೆ ಅದು ನಮಗೆ ಸದ್ಯದಲ್ಲೇ ತಿಳಿಯುತ್ತದೆ ಎಂದು ಅವನು ಹೇಳಿದ. ಮೈಕ್ ಮತ್ತು ರಾಬರ್ಟ್ ಇಬ್ಬರೂ ಮಾತನಾಡುತ್ತಿರುವಾಗ ಒಮ್ಮೆಗೆ ಮೈಕ್ನ ಡ್ಯಾಡ್ ಅಲುಗಾಡುತ್ತಿರುವ ಹಳೆಯ ಬಾಗಿಲನ್ನು ತೆರೆದು ಪೋರ್ಚ್ನಲ್ಲಿ ಹಾಜರಾದರು. ಅವರು ಕೇಳಿದರು, ತಯಾರಾಗಿದ್ದೀರಾ ಮಕ್ಕಳೇ ಎಂದು. ಮೈಕ್ ಹೇಳ್ತಾ ಇದ್ದಾನೆ, ನೀವಿಬ್ಬರೂ ದುಡ್ಡನ್ನು ಮಾಡುವ ಬಗೆ ಕಲಿಯಬೇಕೆಂದು ಹೊರಟಿದ್ದೀರಿ ಅಂತ. ಹೌದೇ ರಾಬರ್ಟ್ ಎಂದು ಮೈಕ್ನ ಡ್ಯಾಡ್ ರಾಬರ್ಟ್ ಅವರನ್ನು ಕೇಳುತ್ತಾರೆ. ಆವಾಗ ರಾಬರ್ಟ್ ಅವರು ಹೌದು ಎಂದು ಉತ್ತರಿಸಿದರು. ಆವಾಗ ಮೈಕ್ನ ಡ್ಯಾಡ್ ಹೀಗೆ ಹೇಳ್ತಾರೆ, ನನ್ನ ಪ್ರಸ್ತಾವನೆ ಇಷ್ಟೇ. ನಾನು ನಿಮಗೆ ಕಲಿಸುತ್ತೇನೆ, ಆದರೆ ನಾನು ಅದನ್ನು ನಿಮ್ಮ ಕ್ಲಾಸ್ರೂಮ್ನ ಶೈಲಿಯಲ್ಲಿ ಮಾಡಲಾರೆ. ನೀವು ನನಗಾಗಿ ಕೆಲಸ ಮಾಡುವಿರಿ, ಅದಕ್ಕೆ ಬದಲಾಗಿ ನಾನು ನಿಮಗೆ ಕಲಿಸುತ್ತೇನೆ. ನೀವು ನನಗಾಗಿ ಕೆಲಸ ಮಾಡದಿದ್ದರೆ ನಾನು ನಿಮಗೆ ಕಲಿಸಲಾರೆ. ನೀವು ಕೆಲಸ ಮಾಡುವ ಸಮಯ ನಾನು ವೇಗವಾಗಿ ನಿಮಗೆ ಕಲಿಸಲು ಸಾಧ್ಯವಾಗುತ್ತದೆ. ಸುಮ್ಮನೆ ಕುಳಿತು ಆಲಿಸುತ್ತಿದ್ದರೆ ನಿಮ್ಮ ಶಾಲೆಯಲ್ಲಿದ್ದಂತೆ ನನ್ನ ಸಮಯ ಪೋಲಾಗಿ ಬಿಡುತ್ತದೆ. ಇದೇ ನನ್ನ ಪ್ರಸ್ತಾವನೆ. ಒಂದು ಸಮ್ಮತಿಸಿ, ಇಲ್ಲವೇ ಬಿಟ್ಟು ಹೋಗಬಹುದು ಎಂದು ಅವರು ಅವರಿಗೆ ಹೇಳಿದರು. ಆಗ ರಾಬರ್ಟ್ ಮೈಕ್ನ ಡ್ಯಾಡ್ಗೆ ಕೇಳುತ್ತಾರೆ,
ಇನ್ನು ನಾನು ಒಂದು ನಿರ್ಧಾರಕ್ಕೆ ಬರುವ ಮೊದಲು ಒಂದು ಪ್ರಶ್ನೆಯನ್ನು ಕೇಳಲು ಅವಕಾಶ ಇದೆಯೇ ಎಂದ. ಆವಾಗ ಮೈಕ್ನ ಡ್ಯಾಡ್ ಹೇಳುತ್ತಾರೆ, ಇಲ್ಲ, ಇದನ್ನು ಸ್ವೀಕರಿಸಿ, ಇಲ್ಲವೇ ಬಿಟ್ಟು ಬಿಡಿ. ನನಗೆ ಎಷ್ಟೊಂದು ಕೆಲಸವಿದೆ ಅಂದರೆ ನನ್ನ ಸಮಯ ಪೋಲಾಗಿ ಬಿಡುತ್ತದೆ. ನಿಮಗೆ ತಕ್ಷಣ ನಿರ್ಣಯ ತೆಗೆದುಕೊಳ್ಳುವ ಕ್ಷಮತೆ ಇಲ್ಲವಾದರೆ ದುಡ್ಡನ್ನು ಗಳಿಸುವುದು ಕಲಿಯುವುದಕ್ಕೂ ನಿಮ್ಮಿಂದ ಆಗದು. ಅವಕಾಶ ಬರುತ್ತದೆ ಮತ್ತು ಹೋಗುತ್ತದೆ. ಹಾಗಾಗಿ ತಕ್ಷಣ ನಿರ್ಣಯ ತೆಗೆದುಕೊಳ್ಳುವ ಕ್ಷಮತೆ ಒಂದು ಮಹತ್ವದ ಯೋಗ್ಯತೆಯಾಗಿರುತ್ತದೆ. ನಿಮಗೆ ಹೇಗೆ ಬೇಕೋ ಹಾಗೆ ನಿಮ್ಮೆದುರು ಒಂದು ಅವಕಾಶ ಬಂದು ನಿಂತಿದೆ. ಮುಂದಿನ 10 ಸೆಕೆಂಡ್ಗಳಲ್ಲಿ ಒಂದು ನಿಮ್ಮ ಕಲಿಕೆ ಶುರುವಾಗಬಹುದು, ಇಲ್ಲವೇ ಅದು ಎಂದೆಂದಿಗೂ ಮುಗಿದು ಹೋಗಿದೆ ಎಂದು ತಿಳಿಯಿರಿ ಎಂದು ಈ ರೀತಿ ಮೈಕ್ನ ಡ್ಯಾಡ್ ನಗುತ್ತಾ ಅವರಿಗೆ ಹೇಳಿದರು. ಆಗ ರಾಬರ್ಟ್ ಅವರು ಉತ್ತರಿಸುತ್ತಾರೆ, ನಾನು ಸಿದ್ಧನಿದ್ದೇನೆ. ಮತ್ತು ಮೈಕನೂ ಹೇಳುತ್ತಾನೆ, ನಾನೂ ಸಿದ್ಧನಿದ್ದೇನೆ. ಆವಾಗ ಮೈಕನ ಡ್ಯಾಡ್ ಹೇಳುತ್ತಾರೆ, ತುಂಬ ಒಳ್ಳೆಯದು. 10 ನಿಮಿಷದೊಳಗೆ ಮಿಸಸ್ ಮಾರ್ಟಿನ್ ಬಂದು ಬಿಡುತ್ತಾರೆ. ನನ್ನ ಮತ್ತು ಅವರ ನಡುವೆ ಮಾತುಕತೆಯಾಗಿ ಹೋದಾಗ ನೀವು ಅವರ ಜೊತೆಗೆ ಒಂದು ಸಣ್ಣ ಸೂಪರ್ ಮಾರ್ಕೆಟ್ಗೆ ಹೋಗಬೇಕು. ಅಲ್ಲಿ ಒಂದು ಕೆಲಸವನ್ನು ಪ್ರಾರಂಭಿಸಬೇಕು. ನಾನು ನಿಮಗೆ ತಾಸಿಗೆ 10 ಸೆಂಟ್ ಸಂಬಳ ಕೊಡುತ್ತೇನೆ ಮತ್ತು ನೀವು ಪ್ರತಿ ಶನಿವಾರ 3 ತಾಸು ಕೆಲಸ ಮಾಡಬಹುದು ಎಂದು ಹೇಳಿದರು. ಈ ಪ್ರಸ್ತಾವನೆಯನ್ನು ಮೈಕ್ ಮತ್ತು ರಾಬರ್ಟ್ನ ಮುಂದೆ ಇಟ್ಟಾಗ ರಾಬರ್ಟ್ ಅವರು ಹೇಳುತ್ತಾರೆ, ಪ್ರತಿ ಶನಿವಾರ ನನಗೆ ಸಾಫ್ಟ್ಬಾಲ್ ಮ್ಯಾಚ್ ಇರುತ್ತದೆ ಎಂದು. ಆವಾಗ ಮೈಕ್ನ ಡ್ಯಾಡ್ ಹೇಳುತ್ತಾರೆ, ಒಂದು ಒಪ್ಪಿಕೊಂಡಿರಬೇಕು, ಇಲ್ಲ ಬಿಟ್ಟು ಬಿಡಬೇಕು ಎಂದಾಗ ರಾಬರ್ಟ್ ಅವರು ಏನು ಹೇಳುತ್ತಾರೆಂದರೆ, ನನಗೆ ಇದು ಒಪ್ಪಿಗೆ ಇದೆ. ನನಗೆ ಆಟದ ಬದಲು ಕೆಲಸ ಮಾಡುವ ವಿಧಾನವನ್ನು ಕಲಿಯುವ ಆಸಕ್ತಿ ಇದೆ ಎಂದು ಅವರು ಒಪ್ಪಿಕೊಂಡರು. ಸೊ ಇದು ಅಧ್ಯಾಯ 1ರ ಭಾಗ ಎ ಆಗಿರುತ್ತದೆ ಫ್ರೆಂಡ್ಸ್. ಮುಂದೆ ಏನಾಗುತ್ತದೆ ಎಂದು ಮತ್ತೆ ಮುಂದಿನ ಭಾಗದಲ್ಲಿ ಹೇಳುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.